ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವ. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಮ್ ಬ್ಲಾಗ್. ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಮಾವಿನ ಮರ ಹತ್ತಿ ಮಾವಿನ ತೋರಣ ಹರಿಯಾಕತ್ತಾರ, ಎಲೆಗಳನ್ನ ತೋರಣ ಕಟ್ಟಾಕಂತ ಹೇಳಿ ಯುಗಾದಿ ಹಬ್ಬಕ್ಕೆ. ನೋಡ್ರಿ ಮಾವಿನಕಾಯಿ ಆಗ್ಯಾವ ಗಿಡದೊಳಗೆ, ಕಿತ್ಕೋರಿ ನನಗೊಂದು ಕಿತ್ಕೊಡ್ರಿ ಅಂತಂದ್ರೆ ನಮ್ಮ ಮನೆಯವರು ಏನು ಹುಳಿ ತಿಂತಿ ಇನ್ನೂ ಕಾಯಿ ಅದಾವು ಹಣ್ಣಾಗಿನ ತಿನ್ನಕಂತಂದ್ರೆ ಬರ್ರಿ ಇವತ್ತು ನಾವು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂತಂದ್ರೆ ನಾವು ಯುಗಾದಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀವಿ ನಿಮ್ಗೆ. ಸೊ ಇದು ನಮ್ಮ ಮೊದಲನೇ ಯುಗಾದಿ ಹಬ್ಬ ಆಗೈತಿ ಮದುವೆ ಆದಮೇಲೆ. ಸೊ ವರ್ಷ ತುಂಬಿಕೊಡೋದು ಲಕ್ಷ್ಮಿ ಮಾಡೋದಂತಾರೆ ಉತ್ತರ ಕರ್ನಾಟಕ ಸೈಡ್. ಏನಂತಂದ್ರೆ ಮದುವೆಯಾಗಿ ಒಂದು ವರ್ಷ ಫುಲ್ಫಿಲ್ ಆಗೋಕ್ಕೂ ಮುಂಚೆನೇ ಒಂದು ಸಲ ಲಕ್ಷ್ಮೀ ಪೂಜೆ ಮಾಡಿ ಬೇರೆ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂಥೇಳಿ ನಮ್ಮ ಮನೆಯವರು ಹೋಗಿ ಮಾವಿನ ತೋರಣಕ್ಕೆ ಎಲೆ ಎಲ್ಲ ಕಿತ್ಕೊಂಬಂದರು. ಸೊ ಪರಿಚಯದವ್ರ ತೋಟಕ್ಕೆ ಹೋಗಿ ಅಲ್ಲಿ ಹೋಗಿ ಒಂದು ಬಾಳೆ ಗಿಡ ಏನೋ ಎರಡೋ ಕಿತ್ಕೊಂಬಂದ್ರು ಅವನು ಪೂಜೆಗೆ ರೆಡಿ ಮಾಡ್ಕೊಳಕ್ಕಂತ ಹೇಳಿ. ಬಾಳೆ ಗಿಡ ತೋರಣ ಎಲ್ಲ ತೊಗೊಂಬಂದ್ಮೇಲೆ ಮನ್ಯಾಗ ಎಲ್ಲರೂ ನಾವೆಲ್ಲರೂ ಸೇರಿಕೊಂಡು ತೋರಣ ಪೋಣಿಸೋದಾಗಿರಲಿ, ಹೂವು ಇಡ್ಸೋದಾಗಿರಲಿ, ಬಾಳೆ ಕಂಬ ರೆಡಿ ಮಾಡ್ಕೊಂಡ್ವಿ ಲಕ್ಷ್ಮೀ ಪೂಜೆಗೆ ಅಂಥೇಳಿ. ಸೊ ನಿನ್ನೆ ಬೆಂಗಳೂರಾಗಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಬಸ್ ಬುಕ್ ಮಾಡಿದ್ವಿ ಅಂತಂದ್ರೂ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಯೂಶ್ವಲಿ ಲಕ್ಷ್ಮೀ ಪೂಜೆ ಎಲ್ಲ ಈವ್ನಿಂಗ್ ಸೆಲೆಬ್ರೇಟ್ ಮಾಡ್ತೀವಲ್ಲ, ಸ್ವಲ್ಪ ಎಲ್ಲ ರೆಸ್ಟ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ನಮ್ಮ ಮನೆಯವ್ರು ರೆಸ್ಟ್ ಮಾಡ್ಕೊಂಡು ಎದ್ಮೇಲೆ ನಮ್ಮ ಅತ್ತೆಯವರು ನಮ್ಮ ಅಜ್ಜಿಯವರು ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡಾತಿದ್ರು. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ನಿ. ನಮ್ಮ ಮಾವರು ನೋಡ್ರಿ ತೋರಣ ಕಟ್ಟಾತ್ತಾರ, ಭಾರಿ ಡೆಡಿಕೇಟೆಡ್ ರೀ ಅವ್ರ ಕೆಲಸದೊಳಗೆ. ಎಲ್ಲದೂ ಪರ್ಫೆಕ್ಟ್ ಆಗಿರ್ಬೇಕಂತ ಹೇಳ್ತಾರೆ. ಅವ್ರು ಹಂಗೆ ಪರ್ಫೆಕ್ಟಾಗಿ ಕೆಲಸನೂ ಮಾಡ್ತಾರೆ. ಅದಾದಮೇಲೆ ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ವಿ. ನಮ್ಮ ಅತ್ತೆಯವರು ಏನೇನು ಮಾಡೋದು ಅಂಥೇಳಿ ನನಗೆ ಹೆಲ್ಪ್ ಹೇಳತ್ತಿದ್ರೆ ಅಡುಗೆ ಮಾಡ್ಕೋತಾನೆ. ಸೊ ಬಿಂದಿಗೆ ಹೆಂಗೆ ಇಡೋದು, ಯಾವ ಡೈರೆಕ್ಷನ್ ಒಳಗೆ ಫೇಸಿಂಗ್ ಮಾಡಬೇಕು, ಸೊ ಲಕ್ಷ್ಮೀ ಪೂಜೆ ಹೆಂಗೆ ಕೂರಿಸ್ಬೇಕು ಲಕ್ಷ್ಮಿನ, ಏನೇನು ಅದ್ರದ್ದು ಬ್ಯಾಕ್ಗ್ರೌಂಡು, ಈ ಕಡೆ ಫೇಸ್ ಮಾಡಿದ್ರೇನು ಲಾಭ, ಈ ಕಡೆ ಫೇಸ್ ಮಾಡಿದ್ರೇನು, ಯಾಕೆ ಆ ದಿಕ್ಕುಗಳಿಗೆ ಫೇಸ್ ಮಾಡಬೇಕು ಲಕ್ಷ್ಮೀ ಪೂಜೆನ ಅಂತೆಲ್ಲ ಹೇಳತ್ತಿದ್ರು. ಸೊ ಏನೇನು ನನಗೆ ಡೌಟ್ಸ್ ಬರ್ತಾವೆ ನೀ ಕೇಳು ನಾನು ಹೇಳ್ತೀನಿ ಅಂತಂದ್ರು. ಸೊ ಹಂಗೆ ನಾನು ಕೇಳ್ದಂಗೆ ಹಿಂಗೆ ಮಾಡವ ಅಂಥೇಳಿ ಹೇಳ್ಕೊಟ್ರು ನನಗೆ. ನಮ್ಮ ಅತ್ತೆಯವ್ರು ಭಾಳ ನನಗೆ ಒಂಥರ ನಮ್ಮ ಮಮ್ಮಿ ಹಂಗೆ ನೋಡ್ಕೊತಾರೆ ನನಗೆ. ಚಲೋ ಅದಾರ, ಅದ್ರಾಗೇನು ಎರಡನೇ ಮಾತನೇ ಇಲ್ಲ. ಸೊ ಹಂಗೆ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಅವರು ಅಡುಗೆ ಮಾಡತ್ತಿದ್ರು. ಆ ಕಡೆ ಅಡುಗೆ ಮನೆಯೊಳಗೆ ಮಾಡ್ಕೋತ ನನಗೂ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡತ್ತಿದ್ರು. ಸೊ ಎಲ್ಲರೂ ರೆಡಿ ಆದ್ವಿ. ಸೊ ಮತ್ತು ನೆಕ್ಸ್ಟ್ ಲಕ್ಷ್ಮೀ ಪೂಜೆಗೆ ಹೆಂಗೆ ಹೊರಗೆ ದೀಪ ಹಚ್ಚಿಡ್ತೀವಿ ಹಂಗೆ ದೀಪ ಹಚ್ಚಿಡಂದ್ರೆ ಹೊರಗೆ ದೀಪ ಹಚ್ಚಿಟ್ನಿ. ನಮ್ಮ ಮನೆಯವರು ವಿಡಿಯೋ ಮಾಡತ್ತಿದ್ರು ಅಂದ್ರೆ ಅದಕ್ಕೆ ನಗಾಕತ್ತೆ ನಾನು. ಸೊ ಪೂಜೆ ಎಲ್ಲ ಹಿಂಗೆ ಆಗೈತೆ ನೋಡ್ರಿ. ಚಲೋ ಆಗೈತನ್ರಿ ಪೂಜೆ. ಚಲೋ ಆಗಿದ್ರೆ ಚಲೋ ಆಗೈತೆ ಅಂತ ಹೇಳಿ ಕಮೆಂಟ್ ಹಾಕ್ರಿ. ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ. ಕೇಳಿಸ್ಕೊಂಡ್ರೆ ಹೆಂಗೆ ಹಾಡಿದ್ನೆ ಹಾಡ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತವಂತನೂ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಸೊ ಹಿಂಗೆ ಯಾವಾಗಲೂ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತೀರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಶ್ರೀರಾಮ್ ವ್ಲಾಗ್ಸ್ನ ಯಾವಾಗಲೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.